ನಮಸ್ಕಾರ ವೀಕ್ಷಕ ಬಂಧುಗಳೇ, ನಿಮ್ಮ ರೇಡಿಯಂಟ್ ಕಥಾಲೋಕಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನಾವು ಕರ್ನಾಟಕದ ಗದಗ್ ಜಿಲ್ಲೆಯಲ್ಲಿರೋ ಲಕ್ಕುಂಡಿ ಅನ್ನೋ ಒಂದು ಹಳ್ಳಿಗೆ ಹೋಗೋಣ. ಇಲ್ಲಿ ಭೂತಕಾಲ ಅನ್ನೋದು ಕೇವಲ ಇತಿಹಾಸದ ಪುಸ್ತಕಗಳಲ್ಲಿಲ್ಲ, ಅದು ಇವತ್ತಿಗೂ ಜೀವಂತವಾಗಿ ಉಸಿರಾಡ್ತಿರೋ ಒಂದು ಪರಂಪರೆ. ಅಷ್ಟೇ ಅಲ್ಲ, ಈ ಪರಂಪರೆ ಇತ್ತೀಚೆಗೆ ನಮ್ಗೆಲ್ಲ ಒಂದು ಎಚ್ಚರಿಕೆಯ ಸಂದೇಶವನ್ನು ಕಳಿಸಿದೆ. ಅಬ್ಬಾ, ಇದೇನಪ್ಪಾ ಅಂತ ಅಂದ್ಕೋಬೇಡಿ, ಇದು ಯಾವುದೋ ಸಿನಿಮಾದ ಡೈಲಾಗ್ ಅಲ್ಲ. ಇದು ನೇರವಾಗಿ 12ನೇ ಶತಮಾನದಿಂದ ನಮಗೆ ಬಂದಿರೋ ಒಂದು ಸಂದೇಶ. ಭೂಮಿಯ ಆಳದಲ್ಲಿ ಅಡಗಿದ್ದು ಇತ್ತೀಚೆಗೆ ಬೆಳಕಿಗೆ ಬಂದಿರೋ ಒಂದು ಎಚ್ಚರಿಕೆ. ಹಾಗಾದ್ರೆ ಏನಿದು ಕಥೆ ಅಂತೀರಾ? ಇತ್ತೀಚೆಗೆ ಅಲ್ಲಿ ಒಂದು ಉತ್ಖನನ ನಡೀತಿತ್ತು. ಆಗ ಸುಮಾರು 8 ಅಡಿ ಎತ್ತರದ ಒಂದು ಕಲ್ಲಿನ ಶಾಸನ ಸಿಕ್ತು. ಊಹಿಸ್ಕೊಳ್ಳಿ, ಒಬ್ಬ ಶಾಸನ ತಜ್ಞ ಆ ಗುಂಡಿಗೆ ಇಳಿದು ಸುತ್ತಲೂ ಹಳ್ಳಿಯ ಜನರೆಲ್ಲ ಕುತೂಹಲದಿಂದ ನೋಡ್ತಿರ್ಬೇಕಾದ್ರೆ ಅದರ ಮೇಲಿದ್ದ ಪ್ರಾಚೀನ ಲಿಪಿಯನ್ನ ಓದಿ ಅರ್ಥೈಸ್ತಾ ಇದ್ದಾರೆ. ಅಷ್ಟಕ್ಕೂ ಆ ಶಾಸನದಲ್ಲಿ ಬರೆದಿದ್ದ ಭಾಷೆ ಯಾವುದು ಗೊತ್ತಾ? ಅದು ನಮ್ಮ ಹೆಮ್ಮೆಯ ಹಳೆಗನ್ನಡ. ಅಂದ್ರೆ ಸುಮಾರು 1000 ವರ್ಷಗಳ ಹಿಂದೆ ಬದುಕಿತ್ತ ತಮ್ಮ ಪೂರ್ವಜರ ಜೊತೆ ಇವತ್ತಿನ ಹಳ್ಳಿಗರನ್ನ ಬೆಸೆಯೋ ಒಂದು ಜೀವಂತ ಕುಂಡಿ ಇದು. ದುರದೃಷ್ಟವಶಾತ್ ಶಾಸನದ ಪೂರ್ತಿ ಬರಹ ಸಿಕ್ಕಿಲ್ಲ. ಆದ್ರೆ ಭೂತಕಾಲದಿಂದ ಬಂದಿರೋ ಆ ಸಂದೇಶ ಮಾತ್ರ ತುಂಬಾನೇ ಸ್ಪಷ್ಟ ಮತ್ತು ಅಷ್ಟೇ ಶಕ್ತಿಯುತವಾಗಿದೆ. ಸರಿ, ಈ ಒಂದೇ ಒಂದು ಶೋಧನೆ ಲಕ್ಕುಂಡಿಯ ಆ ಒಂದು ಸುವರ್ಣಯುಗದ ಇಡೀ ಕಥೆಯನ್ನೇ ನಮ್ಮುಂದೆ ತೆರೆದಿಡೋಕೆ ಕಾರಣವಾಯಿತು. ನೋಡಿ, ಈ ಶಾಸನ ಸಿಗೋಕೂ 100 ವರ್ಷಗಳ ಹಿಂದೆಯೇ ಲಕ್ಕುಂಡಿಯನ್ನ ಲೊಕ್ಕುಗುಂಡಿ ಅಂತ ಕರೀತಿದ್ರು. ಅದು ಕೇವಲ ಒಂದು ಹಳ್ಳಿಯಾಗಿರ್ಲಿಲ್ಲ, ಬದಲಿಗೆ ವಿದ್ವಾಂಸರು, ದೊಡ್ಡ ದೊಡ್ಡ ನಾಯಕರೆಲ್ಲ ವಾಸವಾಗಿದ್ದ ಒಂದು ಮಹಾ ಅಗ್ರಹಾರ, ಅಂದ್ರೆ ಒಂದು ದೊಡ್ಡ ವಿದ್ಯಾಕೇಂದ್ರವಾಗಿತ್ತು. ಅಷ್ಟೇ ಅಲ್ಲ, ಅಧಿಕಾರ, ಸಂಸ್ಕೃತಿ, ಸಂಪತ್ತು ಎಲ್ಲದರ ಕೇಂದ್ರ ಬಿಂದುವಾಗಿತ್ತು. ಲಕ್ಕುಂಡಿಯ ಇತಿಹಾಸ ಎಷ್ಟು ಹಳೇದು ಅಂತ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಸುಮಾರು 1700ನೇ ಇಸವಿಯಲ್ಲಿ ಇಲ್ಲಿ ಮೊದಲ ಜೈನ ದೇವಾಲಯಗಳು ನಿರ್ಮಾಣವಾದವು. ಆಮೇಲೆ 11ನೇ ಶತಮಾನದಲ್ಲಿ ಆ ಪ್ರಸಿದ್ಧ ಕಾಶಿ ವಿಶ್ವೇಶ್ವರ ದೇವಾಲಯವನ್ನ ಕಟ್ಲಾಯಿತು. ಇನ್ನು 1192 ಹೊತ್ತಿಗೆ ಏನಾಯ್ತು ಗೊತ್ತಾ? ಇದು ಬಲಿಷ್ಠ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿಯೇ ಮೆರೀತು. ಇನ್ನು ಈಗ ಅಂದ್ರೆ 2020ರಲ್ಲಿ ಈ ಅಮೂಲ್ಯವಾದ ಪರಂಪರೆಯನ್ನ ಕಾಪಾಡೋಕೆ ಅಂತಾನೇ ಒಂದು ಪ್ರಾಧಿಕಾರವನ್ನ ಸ್ಥಾಪಿಸಲಾಗಿದೆ. ಹಾಗೆ 2024ರಲ್ಲಿ ಇಡೀ ಗ್ರಾಮವೇ ಸೇರಿ ಒಂದು ಅವಶೇಷಗಳ ಶೋಧ ಅಭಿಯಾನವನ್ನೇ ಶುರು ಮಾಡಿದ್ರು. ಲೊಕ್ಕುಗುಂಡಿ ಬರೀ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿರಲಿಲ್ಲ, ಅದರ ಆರ್ಥಿಕ ಶಕ್ತಿ ಎಷ್ಟಿತ್ತು ಅಂದ್ರೆ ಆ ಕಾಲದ ಅತ್ಯಂತ ಶಕ್ತಿಶಾಲಿ ಚಾಲುಕ್ಯ ರಾಜವಂಶಕ್ಕೆ ಬೇಕಾದ ಚಿನ್ನದ ನಾಣ್ಯಗಳನ್ನ ತಯಾರಿಸೋ ರಾಜಮನೆತನದ ಟಂಕಸಾಲೆಯೇ ಇಲ್ಲೇ ಇತ್ತು. ಅಂದ್ರೆ ಯೋಚನೆ ಮಾಡಿ, ಅದು ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂತ. ಸರಿ, ಈಗ ಲಕ್ಕುಂಡಿಯ ವಾಸ್ತುಶಿಲ್ಪದ ಕಿರೀಟ ಅಂತಾನೆ ಹೇಳಬಹುದಾದ ಕಾಶಿ ವಿಶ್ವೇಶ್ವರ ದೇವಾಲಯದ ಬಗ್ಗೆ ಮಾತಾಡೋಣ. ಇದು ಆ ಕಾಲದ ಕಲಾತ್ಮಕತೆಯ ಒಂದು ಅದ್ಭುತ ಶಿಖರ. 11ನೇ ಶತಮಾನದಲ್ಲಿ ಕಟ್ಟಿದ ಪಶ್ಚಿಮ ಚಾಲುಕ್ಯರ ವಾಸ್ತುಶಿಲ್ಪದ ಒಂದು ಮಾಸ್ಟರ್ ಪೀಸ್ ಇದು. ಹೊರಗಿನಿಂದ ನೋಡೋಕೆ ಎಷ್ಟು ಸುಂದರವಾಗಿದೆಯೋ, ಇದರ ನಿಜವಾದ ಜೀನಿಯಸ್ ಇರೋದು ಇದರ ವಿನ್ಯಾಸದಲ್ಲಿ ಮತ್ತು ಇದನ್ನ ಕಟ್ಟೋಕೆ ಬಳಸಿದ ವಿಶಿಷ್ಟವಾದ ಕಲ್ಲುಗಳಲ್ಲಿ. ಈ ದೇವಸ್ಥಾನವನ್ನ ವೇಸರ ವಾಸ್ತುಶಿಲ್ಪ ಶೈಲಿಯ ಒಂದು ಅತ್ಯುತ್ತಮ ಉದಾಹರಣೆ ಅಂತ ಹೇಳ್ತಾರೆ. ಹಾಗಂದ್ರೇನು? ತುಂಬಾ ಸಿಂಪಲ್. ಇದು ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಎರಡೂ ಸೇರಿಸಿ ಮಾಡಿದ ಒಂದು ಹೊಸ ಹೈಬ್ರಿಡ್ ಶೈಲಿ. ಅಂದ್ರೆ ಲಕ್ಕುಂಡಿಯ ಶಿಲ್ಪಿಗಳು 2 ಬೇರೆ ಬೇರೆ ಸಂಪ್ರದಾಯಗಳನ್ನ ಬೆರೆಸಿ ಅದರಿಂದ ಸಂಪೂರ್ಣ ಹೊಸದಾದ ಒಂದು ಕಲೆಯನ್ನೇ ಸೃಷ್ಟಿಸೋವಲ್ಲಿ ನಿಸ್ಸೀಮರಾಗಿದ್ರು. ಈ ಅದ್ಭುತ ಕಲೆಗೆ ಕಾರಣ ಅವರು ಬಳಸಿದ ಒಂದು ಸ್ಪೆಷಲ್ ಕಲ್ಲು. ಮೊದಲೆಲ್ಲ ದೇವಸ್ಥಾನ ಕಟ್ಟೋಕೆ ಮರಳುಗಲ್ಲನ್ನ ಬಳಸ್ತಿದ್ರು, ಆದ್ರೆ ಅದ್ರಲ್ಲಿ ತುಂಬಾ ಸೂಕ್ಷ್ಮವಾದ ಕೆತ್ತನೆ ಮಾಡೋದು ಕಷ್ಟ. ಆದ್ರೆ ಲಕ್ಕುಂಡಿಯ ಶಿಲ್ಪಿಗಳು ಕ್ಲೋರೆಟಿಕ್ ಶಿಸ್ಟ್ ಅನ್ನೋ ಒಂದು ನುಣುಪಾದ ಬಳಪದ ಕಲ್ಲನ್ನ ಬಳಸ್ತಿದ್ರು. ಇದರಿಂದ ಏನಾಯ್ತು ಅಂದ್ರೆ ಅವರಿಗೆ ಲೇಸಿನ ತರ ಜಾಲರಿಯ ಹಾಗೆ ಕಾಣೋ ಕೆತ್ತನೆಗಳನ್ನ ಮಾಡೋಕೆ ಸಾಧ್ಯ ಆಯಿತು. ಅಷ್ಟೇ ಅಲ್ಲ, ದೇವಸ್ಥಾನದ ಕಂಬಗಳನ್ನ ಕನ್ನಡಿಯ ತರ ಹೊಳೆಯೋ ಹಾಗೆ ಪಾಲಿಷ್ ಮಾಡೋಕೆ ಕೂಡ ಇದೇ ಕಲ್ಲು ಸಹಾಯ ಮಾಡ್ತು. ನೋಡಿ, ಪ್ರಸಿದ್ಧ ಪುರಾತತ್ವಜ್ಞ ಹೆನ್ರಿ ಕಸಿನ್ಸ್ ಅವರೇ ಇದ್ರ ಬಗ್ಗೆ ಏನಂತಾರೆ ಕೇಳಿ. ಸೂಕ್ಷ್ಮ ಜಾಲರಿಯ ನಾಜುಕಾದ ಕೆಲಸ. ಆ ಕಲಾವಿದರು ಅಷ್ಟು ಸಣ್ಣ ಸಣ್ಣ ರಂಧ್ರಗಳನ್ನ, ಆಕಾರಗಳನ್ನ ಹೇಗೆ ಕೆತ್ತಿದ್ದಾರೋ ನಿಜಕ್ಕೂ ಅದ್ಭುತ. ಈ ಮಾತುಗಳು ಇವತ್ತಿಗೂ ಆ ದೇವಾಲಯದ ಕುಶಲತೆಗೆ ಹಿಡಿದ ಕನ್ನಡಿ ಇದ್ದ ಹಾಗೆ. ಈ ದೇವಾಲಯದ ಇನ್ನಷ್ಟು ವಿಶೇಷತೆಗಳನ್ನ ನೋಡೋದಾದ್ರೆ, ಇಲ್ಲಿ ಶಿವ ಮತ್ತು ಸೂರ್ಯ ದೇವರಿಗೆ ಅಂತಾನೆ 2 ಪ್ರತ್ಯೇಕ ಗರ್ಭಗುಡಿಗಳಿವೆ. ದೇವಸ್ಥಾನದ ದ್ವಾರಗಳ ಮೇಲಿನ ಕೆತ್ತನೆ ಇದೆಯಲ್ಲ, ಅದು ಅಸಾಧಾರಣವಾದ ನಿಖರತೆಯಿಂದ ಕೂಡಿದೆ. ಇನ್ನು ಒಳಗಿರೋ ಬೃಹತ್ ಕಲ್ಲಿನ ಕಂಬಗಳನ್ನ ಲೇಥ್ ಮಷೀನ್ ಮೇಲೆ ತಿರುಗಿಸಿ ಕಣ್ಣಾಡಿ ಹಾಗೆ ಹೊಳಪು ಕೊಟ್ಟಿದ್ದಾರೆ.
ಅಷ್ಟೇನಾ, ದೇವಸ್ಥಾನದ ಹೊರಗಿನ ಗೋಡೆಗಳ ಮೇಲೆ ರಾಮಾಯಣ ಮಹಾಭಾರತದ ಕಥೆಗಳೇ ಕಲ್ಲಲ್ಲೇ ಅರಳಿ ನಿಂತಿವೆ. ಆದರೆ ಲಕ್ಕುಂಡಿಯ ಕಥೆ ಇಲ್ಲಿಗೆ ಮುಗಿಯಲ್ಲ. ಇದು ಬರೀ ಹಳೇ ದೇವಸ್ಥಾನಗಳ ಕಥೆಯಲ್ಲ. ಈ ಪರಂಪರೆ ಇವತ್ತಿನ ಜನರ ಜೀವನದಲ್ಲಿ ಹೇಗೆ ಮತ್ತೆ ಜೀವಂತವಾಯಿತು ಅನ್ನೋದೇ ಒಂದು ರೋಚಕವಾದ ಅಧ್ಯಾಯ. ತಮ್ಮ ಇತಿಹಾಸದಿಂದ ಪ್ರೇರಣೆ ಪಡೆದು 2024ರ ನವೆಂಬರಲ್ಲಿ ಲಕ್ಕುಂಡಿಯ ಜನರೆಲ್ಲ ಒಟ್ಟಾಗಿ ಒಂದು ಕೆಲ್ಸಕ್ಕೆ ಮುಂದಾದ್ರು. ಅದೇನಪ್ಪಾ ಅಂದ್ರೆ ತಮ್ಮ ಮನೆಗಳಲ್ಲೇ ಅಡಗಿರೋ ಇತಿಹಾಸವನ್ನ ಹೊರಗೆ ತರಬೇಕು ಅಂತ ಒಂದು 3 ದಿನಗಳ ಅಭಿಯಾನವನ್ನೇ ಶುರು ಮಾಡಿದ್ರು. ಇದರಲ್ಲಿ ಊರಿನ ಜನ, ವಿದ್ಯಾರ್ಥಿಗಳು, ಅಧಿಕಾರಿಗಳು ಎಲ್ಲರೂ ಕೈಜೋಡಿಸಿದ್ರು. ಹಾಗಾದ್ರೆ ಈ ಅಭಿಯಾನದಲ್ಲಿ ಏನಾಯ್ತು ಗೊತ್ತಾ? ಊರಿನ ಜನ ತಮ್ಮ ಮನೆಗಳಲ್ಲಿ, ಅಟ್ಟಗಳಲ್ಲಿ ತಲೆಮಾರುಗಳಿಂದ ಕಾಪಾಡಿಕೊಂಡು ಬಂದಿದ್ದ 900ಕ್ಕೂ ಹೆಚ್ಚು ಐತಿಹಾಸಿಕ ಕಲಾಕೃತಿಗಳನ್ನ, ಅಂದ್ರೆ ಕಲ್ಲಿನ ಕೆತ್ತನೆಗಳು, ಹಳೆಯ ಲೋಹದ ವಸ್ತುಗಳನ್ನ ತಂದು ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ಅಷ್ಟೇ ಅಲ್ಲ, ರಾಷ್ಟ್ರಕೂಟ, ಚಾಲುಕ್ಯ, ಹೊಯ್ಸಳ ಮತ್ತು ವಿಜಯನಗರ ಕಾಲದ ಸುಮಾರು 300 ಪ್ರಾಚೀನ ನಾಣ್ಯಗಳನ್ನು ಕೂಡ ಜನ ತಾವಾಗಿಯೇ ಬಂದು ಕೊಟ್ಟಿದ್ದಾರೆ. ಇದೆಲ್ಲದಕ್ಕಿಂತ ಒಂದು ಅಚ್ಚರಿಯ ವಿಷಯ ಬೆಳಕಿಗೆ ಬಂತು. ಅದೇನಂದ್ರೆ, ಹಿಂದೆ ದೇವಸ್ಥಾನಗಳಾಗಿದ್ದ 5 ಐತಿಹಾಸಿಕ ಕಟ್ಟಡಗಳು ಎಷ್ಟೋ ತಲೆಮಾರುಗಳಿಂದ ಕುಟುಂಬಗಳ ಮನೆಗಳಾಗಿ ಬಳಕೆಯಾಗ್ತಿದ್ವು. ಇದ್ರಲ್ಲಿ ಒಂದು ಕುಟುಂಬವಂತೂ ತಮ್ಮ ಮನೆಯನ್ನೇ ಈ ಪರಂಪರೆಯನ್ನ ಉಳಿಸೋಕೆ ಅಂತ ಸರ್ಕಾರಕ್ಕೆ ಒಪ್ಪಿಸೋಕೆ ಮುಂದೆ ಬಂದಿದ್ದು ನಿಜಕ್ಕೂ ದೊಡ್ಡ ವಿಷಯ. ಕೊನೆಗೆ ಈ ಮರುಶೋಧನೆಯನ್ನ ಒಂದು ದೊಡ್ಡ ಹಬ್ಬದ ಹಾಗೆ ಆಚರಿಸಲಾಯಿತು. ಮೆರವಣಿಗೆಗಳು, ಜಾನಪದ ಸಂಗೀತ, ನೃತ್ಯ, ಹೀಗೆ ಲಕ್ಕುಂಡಿಯ ಪ್ರಾಚೀನತೆಗೆ ಎಲ್ಲರೂ ಸೇರಿ ಗೌರವ ಸಲ್ಲಿಸಿದ್ರು. ಇದು ತಮ್ಮ ಪರಂಪರೆಯ ಬಗ್ಗೆ ಆ ಜನರಿಗಿರೋ ಅಪಾರವಾದ ಹೆಮ್ಮೆಯನ್ನ ಎತ್ತಿ ತೋರಿಸುತ್ತೆ. ಹಾಗಾದ್ರೆ ಆ ಕಲ್ಲಿನ ಶಾಸನದಲ್ಲಿ ಸಿಕ್ಕಿದ ಎಚ್ಚರಿಕೆಗೆ ನಮ್ಮ ಉತ್ತರ ಏನು? ಇಷ್ಟೆಲ್ಲ ಮರುಶೋಧನೆ ಮಾಡಿದ ಈ ಪರಂಪರೆಯನ್ನ ಮುಂದೆ ಹೇಗೆ ಕಾಪಾಡೋದು? ಅದಕ್ಕಾಗಿಯೇ ಸರ್ಕಾರ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಈ ಅಮೂಲ್ಯ ನಿಧಿಗಳನ್ನ ರಕ್ಷಿಸೋಕೆ ಅಂತಾನೆ ಲಕ್ಕುಂಡಿ ಪರಂಪರೆ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರವನ್ನ ಸ್ಥಾಪಿಸಿದೆ. ಅಂದ್ರೆ 2020ರ ಕಾಯ್ದೆ ಮೂಲಕ ಇದನ್ನ ಕಾಪಾಡೋಕೆ ಒಂದು ಅಧಿಕೃತ ಸಂಸ್ಥೆಯನ್ನೇ ರಚಿಸಲಾಗಿದೆ. ಈ ಪ್ರಾಧಿಕಾರದ ಗುರಿಗಳು ತುಂಬಾ ಸ್ಪಷ್ಟವಾಗಿವೆ. ಮೊದಲನೇದಾಗಿ, ಲಕ್ಕುಂಡಿಯ ಪುರಾತತ್ವ ಅವಶೇಷಗಳು ಮತ್ತು ಅಲ್ಲಿನ ನೈಸರ್ಗಿಕ ಪರಿಸರವನ್ನ ರಕ್ಷಿಸೋದು. ಎರಡನೇದಾಗಿ, ಈ ಪ್ರದೇಶದ ಒಂದು ವಿಶಿಷ್ಟವಾದ ಸಾಂಸ್ಕೃತಿಕ ಗುರುತನ್ನ ಹಾಗೇ ಕಾಪಾಡೋದು. ಮೂರನೆಯದು, ಲಕ್ಕುಂಡಿಯ ಕಥೆಯನ್ನ ಇಡೀ ಜಗತ್ತಿಗೆ ತಲುಪ್ಸೋಕೆ ಒಂದು ಸುಸ್ಥಿರ ಪ್ರವಾಸೋದ್ಯಮವನ್ನ ಬೆಳೆಸೋದು. ಮತ್ತು ಕೊನೆಯದಾಗಿ, ಅಲ್ಲಿ ಮನ್ಸಿಗ್ ಬಂದಂಗೆ ಕಟ್ಟಡಗಳು ವ್ಯಾಪಾರೀಕರಣ ಆಗೋದನ್ನ ತಡೆಯೋದು. ಆದ್ರೆ ಇದೆಲ್ಲದರ ಅಂತಿಮ ಗುರಿ ಒಂದೇ ಇದೆ. ಅದೇನಂದ್ರೆ, ಲಕ್ಕುಂಡಿಯನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಘೋಷಿಸುವಂತೆ ಮಾಡೋದು. ಆ ಗೌರವ ಏನಾದರೂ ಸಿಕ್ಕ್ರೆ ಲಕ್ಕುಂಡಿ ಇಡೀ ವಿಶ್ವದ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ತಾಣಗಳ ಪಟ್ಟಿಗೆ ಸೇರುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಬೇಕು. ಭೂತಕಾಲವೇ ನಮಗೆ ಒಂದು ಸಂದೇಶ ಕಳುಹಿಸಿದಾಗ ಅದಕ್ಕೆ ನಾವು ಹೇಗೆ ಉತ್ತರ ಕೊಡಬೇಕು ಅಂತ ತೀರ್ಮಾನಿಸ್ತೀವಿ? ವೀಕ್ಷಕ ಬಂಧುಗಳೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತುವುದನ್ನ ಮರೆಯಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.